4,500 ಕೋಟಿ ವಂಚನೆ ಪ್ರಕರಣದಲ್ಲಿ ಸಿಲುಕಿರುವಂತಹ ಶಿವಾನಂದ ನೀಲಣ್ಣವರ್ ವಿಲವಿಲ ಒದ್ದಾಡ್ತಿದ್ದಾರೆ. ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ನೀಲಣ್ಣವರ್ ಬುಡಕ್ಕೆ ಕೈ ಹಾಕಿದ್ದಾರೆ. ರೊಕ್ಕದ ಭೂತ ಹೆಂಗ್ ಒಪ್ಕೊಂಡಿದ್ದಂದ್ರೆ ದೇಶದ ತುಂಬಾ ರೊಕ್ಕ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಕಲಿಯುಗ ಮುಗಿಸ್ಲಿಕ್ಕೆ ಬಂದಿದ್ದೇನೆ. 2030ಕ್ಕೆ ಈ ಜಗತ್ತನ್ನೇ ಚೇಂಜ್ ಮಾಡ್ಲಿಕ್ಕೆ ಹೋಗ್ತದೇನೆ. ಎಸ್, ನೀಲಣ್ಣವರ್ ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಪರ್ಸನ್. ನನ್ನಂಗೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಡೈಲಾಗ್ ವೀರನಿಗೆ ತಪ್ಪದ ಕಾನೂನು ಸಂಕಷ್ಟ. ಕೋಟಿ ಕೋಟಿ ಅವ್ಯವಹಾರ. ನೀಲಣ್ಣನವರ್ ಕಾರು ಜಪ್ತಿ. ಶಿವಾನಂದ ನೀಲಣ್ಣನವರ್ ಬರೋಬ್ಬರಿ 4,500 ಕೋಟಿ ವಂಚನೆ ಆರೋಪ ಹೊತ್ತ ಸೂತ್ರಧಾರ. ಮಾತಲ್ದೆ ಮನೆ ಕಟ್ಟು ಮೋಡಿಗಾರನಿಗೆ ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ತುಂಬಿದ ಸಭೆಯಲ್ಲದೆ ಸಾವಿರಾರು ಜನರ ಮುಂದೆ ಉದ್ದುದ್ದ ಡೈಲಾಗ್ ಹೊಡೆಯುತ್ತಿದ್ದ ಡೈಲಾಗ್ ಕಿಂಗ್ ಪೊಲೀಸರ ಕೈಲಿ ತಗಲಾಕೊಂಡು ವಿಲವಿಲ ಒದ್ದಾಡ್ತಿದ್ದಾರೆ. ಮೇಲಿಂದ ಮೇಲೆ ಥ್ರಿಲ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ಮತ್ತೆ ಬೆಳಗಾವಿಗೆ ಕರೆತಂದಿದ್ದಾರೆ. ನನಗೋಸ್ಕರ ಬದುಕ್ತೇನೆ. 2030ರಲ್ಲಿ ಈ ಜಗತ್ತಿಗೆ ಬಾಸ್ ಆಗ್ಬೇಕಂತ ಹೋಗ್ತಾ ಇದ್ದೀನಿ. ಇಡೀ ವರ್ಲ್ಡ್ ಅನ್ನು ಆಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆಶೆ ಇಟ್ಕೊಂಡಿದ್ದೀನಿ. ನೀವು ನನಗೆ ಪ್ರೀತಿ ಕೊಡ್ರಿ, ನಾನು ನಿಮಗೆ ಸರ್ವ ಸುಖ ಕೊಡ್ತೇನೆ. ನನಗೆ ಯಾರು ದುಷ್ಮನ ಇಲ್ಲ ಈ ಜಗತ್ತು. ನೀಲಣ್ಣನವರನ್ನ ವಶಕ್ಕೆ ಪಡೆದಿದ್ದ ಸಿಐಡಿ ಅಧಿಕಾರಿಗಳು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬೆಂಡೆತ್ತಿದ್ರು. ಒಂದು ದಿನವೂ ಟೈಮ್ ಕೊಡದಂತೆ 4,500 ಕೋಟಿ ಮೂಲದ ರಹಸ್ಯ ಕೆದಕೋ ಕೆಲಸ ಮಾಡಿದ್ರು. ಆದ್ರೆ ನಾಳೆಗೆ ನೀಲಣ್ಣನವರ್ ಕಸ್ಟಡಿ ಅಂತ್ಯವಾಗಲಿದೆ. ಹಾಗಾಗಿ ನಿನ್ನೆ ರಾತ್ರಿಯೇ ಬೆಳಗಾವಿಗೆ ಕರೆತಂದು ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಿದ್ದಾರೆ. ಅಲ್ಲದೆ ಅವರ ನಿವಾಸಕ್ಕೆ ಕರ್ಕೊಂಡು ಹೋಗಿ ನೀಲಣ್ಣನವರ ಪತ್ನಿ ಮುಂದೆಯೇ ವಿಚಾರಣೆ ಮಾಡಿದ್ರು. ನಂತರ ಶಿವಾನಂದ ಬಳಸ್ತಿದ್ದ ಡಿಫೆಂಡರ್ ಕಾರು, ಟೊಯೋಟಾ ವೆಲ್ಫೇರ್, ಮರ್ಸಿಡೀಸ್ ಕಾರನ್ನ ಜಪ್ತಿ ಮಾಡಿ ಪಂಚನಾಮೆ ಮಾಡಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷನಿಗೆ ಸಿಐಡಿ ಅಧಿಕಾರಿಗಳ ಡ್ರಿಲ್. ಕೋಟಿ ಕೋಟಿ ಅವ್ಯವಹಾರ ಪ್ರಕರಣದಲ್ಲಿ ಕರವೇ ಜಿಲ್ಲಾಧ್ಯಕ್ಷನಿಗೂ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ಉತ್ಸವ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಕ್ಕೆ ಅಭಿಲಾಷ್ಗೆ 17 ಲಕ್ಷ ಮೌಲ್ಯದ ಕಾರನ್ನ ನೀಲಣ್ಣನವರ್ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ಹೀಗಾಗಿ ಕರವೇ ಜಿಲ್ಲಾಧ್ಯಕ್ಷ ಅಭಿಲಾಷ್ಗೆ ನೋಟಿಸ್ ನೀಡಿದ್ರು ಪೊಲೀಸರು. ಯಾವಾಗ ಪೊಲೀಸರಿಂದ ನೋಟಿಸ್ ಬಂತು, ಕಾರು ಸಮೇತ ವಿಚಾರಣೆಗೆ ಹಾಜರಾಗಿ ಮಾಹಿತಿ ನೀಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸೈನಿಕರು ಅತಿ ಹೆಚ್ಚು ಹಣ ಹೂಡಿಕೆ ಮಾಡಿದ್ದೇ ಮಾಜಿ ಸೈನಿಕರು. ಹೀಗಾಗಿ ನಮ್ಮ ಹಣವನ್ನ ಮೊದಲು ವಾಪಸ್ ಕೊಡಿಸಿ ಅಂತ ಮನವಿ ಮಾಡಿದ್ದಾರೆ. ನಮ್ಮೆಲ್ಲ ಮಾಜಿ ಸೈನಿಕರು ಏನು ಹೂಡಿಕೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಒಂದು ವೇಳೆ ಆ ಹಣವನ್ನ ಹೂಡಿಕೆ ಮಾಡಿದಂತ ಹಣವನ್ನ ಮರಳಿ ವಂಚನೆಗೊಳಗಾದವರಿಗೆ ಅಥವಾ ಹೂಡಿಕೆ ಮಾಡಿದಂಥವರಿಗೆ ನೀಡಬೇಕಂತಂದ್ರೆ ಯಾವ ರೀತಿ ನಾವು ನೀಡಬೇಕು ಅನ್ನುವಂಥದ್ದು ವಿಷಯವನ್ನ ನಾವು ಆಲಿಸಿದ್ದೀವಿ. ಒಂದು ವೇಳೆ ಹಾಗೇನಾದರೂ ಮಾಡಲು ಪ್ರಯತ್ನ ಆದರೆ ಮೊದಲನೇದಾಗಿ ನಮ್ಮ ಸೈನಿಕರನ್ನ ಅದರಲ್ಲಿ ಪರಿಗಣಿಸಿ ಅವರ ಹಣವನ್ನ ಮರುಕಳಿಸಬೇಕಂತೇಳಿ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಸರ್ಕಾರಕ್ಕಾಗಲಿ ನಾವು ಮನವಿಯನ್ನ ಮಾಡಿಕೊಳ್ತೇವೆ. ಈ ಮೂಲಕ ಈವರೆಗೆ ನೀಲಣ್ಣನವರಿಗೆ ಸೇರಿದ 15 ಅಕೌಂಟ್ಗಳಲ್ಲಿದ್ದ ಹಣವನ್ನ ಫ್ರೀಸ್ ಮಾಡಲಾಗಿದೆ. ಆದರೆ ಬೇರೆ ಎಲ್ಲಾದರೂ ಹೂಡಿಕೆ ಮಾಡಿದ್ರಾ ಅನ್ನೋ ಅನುಮಾನದ ಮೇರೆಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಸಿಐಡಿ ಇಕ್ಕಳದಲ್ಲಿ ಸಿಲುಕಿರೋ ನೀಲಣ್ಣನವರ್ ವಿಲವಿಲ ಒದ್ದಾಡ್ತಿರೋದಂತೂ ಸತ್ಯ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.